ಸ್ನೇಹಿತರೆ, ಪ್ರತಿಯೊಂದು ರಿಚ್ ಫ್ಯಾಮಿಲಿಯಲ್ಲಿ ಖಂಡಿತ ಒಬ್ಬ ಈ ರೀತಿ ವ್ಯಕ್ತಿ ಇರ್ತಾನೆ. ಅವನು ಹಗಲು ರಾತ್ರಿ ಶ್ರಮ ಪಟ್ಟ ಮೇಲೆ ಸೆಲ್ಫ್ ಮೇಡ್ ಮಿಲಿನಿಯರ್ ಅಥವಾ ಬಿಲಿನಿಯರ್ ಆಗ್ತಾನೆ. ಆಗ್ಲೇ ಅವನ ಮಕ್ಕಳು ಮತ್ತೆ ಮುಂದೆ ಬರೋ ಜನರೇಷನ್ ರಿಚ್ ಆಗಿರ್ತಾರೆ. ಆದ್ರೆ ಸ್ನೇಹಿತರೆ, ಶ್ರೀಮಂತರಾಗೋದಕ್ಕಿಂತ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸದಾ ಶ್ರೀಮಂತರಾಗಿ ಉಳಿಯೋದು. ಅದಕ್ಕೆ ರಿಚ್ ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಲೈಫ್ ಅಂಡ್ ಮನಿ ರಿಲೇಟೆಡ್ ಕೆಲವು ಈ ರೀತಿ ವಿಷಯಗಳು ಮತ್ತೆ ಮನಿ ಲೆಸನ್ಸ್ ಕಲಿಸ್ತಾರೆ. ಅದರಿಂದ ಅವರ ಮಕ್ಕಳು ಕೂಡ ಇನ್ನೂ ರಿಚ್ ಆಗೋದಕ್ಕೆ ಮತ್ತೆ ಅವರ ಮುಂದಿನ ನೆಕ್ಸ್ಟ್ ಜನರೇಷನ್ ಕೂಡ ರಿಚ್ ಆಗಿ ಇರೋದಕ್ಕೆ, ಯಾಕಂದ್ರೆ ಅವರ ಲೆಗಸಿ ಹಾಗೆ ಉಳಿಯೋದಕ್ಕೆ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದೇ 10 ಇಂಪಾರ್ಟೆಂಟ್ ಲೆಸನ್ ಶೇರ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಅದನ್ನ ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕಲಿಸೋದು ಮತ್ತೆ ಅದೇ ಕೂಡ ನಮಗೂ ಸಹ ರಿಚ್ ಮತ್ತೆ ಸಕ್ಸಸ್ಫುಲ್ ಆಗುವ ದಾರಿಲಿ ತುಂಬಾ ಸಹಾಯ ಮಾಡೋದು. ಓಕೆ, ನಂಬರ್ 10 ಇದೆ, ರಿಚ್ ಪೇರೆಂಟ್ಸ್ ಬಿಲ್ಡ್ಸ್ ದ ರಿಚ್ ಮೈಂಡ್ ಸೆಟ್ ಆಫ್ ದರ್ ಕಿಡ್ಸ್. ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಇದನ್ನ ಹೇಳಿ ಕಲಿಸ್ತಾರೆ. ಈ ಜಗತ್ತಲ್ಲಿ ತುಂಬಾ ಹಣ ಇದೆ ಮತ್ತೆ ಅದನ್ನ ಸಂಪಾದಿಸೋಕೆ ಯಾವುದೇ ಲಿಮಿಟ್ ಇಲ್ಲ. ಏನಾದ್ರೂ ಅವರ ಮಕ್ಕಳು ಅಷ್ಟರಲ್ಲೇ ಖುಷಿಯಾಗಿದ್ರೆ ಎಷ್ಟು ಅವರ ಪೇರೆಂಟ್ಸ್ ಹತ್ರ ಇದೆಯೋ, ಆಗ ಮುಂದಿನ ಬರೋ ವರ್ಷಗಳಲ್ಲಿ ಆ ಹಣ ಮತ್ತೆ ವೆಲ್ತ್ ಮೆಲ್ಲೆ ಮೆಲ್ಲೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅವರು ಮುಂದಿನ ಬರೋ ಜನರೇಷನ್ ಕೂಡ ರಿಚ್ ಆಗಿ ಇರೋದಕ್ಕಾಗಲ್ಲ. ಅದಕ್ಕೆ ಇವತ್ತು ಗ್ರೇಟ್ಫುಲ್ ಆಗಿ ಇರೋದ್ರ ಜೊತೆಗೇನೆ ಫ್ಯೂಚರ್ ಗೋಸ್ಕರ ವೆಲ್ತ್ ನ ಇನ್ನೂ ಮಲ್ಟಿಪ್ಲೈ ಮಾಡೋದು ಅವಶ್ಯಕತೆ ಇದೆ. ಅಲ್ಲೇ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕಲಿಸ್ತಾರೆ, ನೀವೊಂದು ಸೆಕ್ಯೂರ್ ಲೈಫ್ ಕಡೆ ಹೋಗಿ ಮತ್ತೆ ಯಾವ ಸೇವಿಂಗ್ಸ್ ಇದೆಯೋ ಅದರ ಮೇಲೆ ಲೈಫ್ ಟೈಮ್ ಡಿಪೆಂಡ್ ಇರಿ ಅಥವಾ ಅದರಿಂದಲೇ ವಸ್ತುಗಳನ್ನ ಖರೀದಿ ಮಾಡಿ. ಅದಕ್ಕೆ ಅವರು ತಮ್ಮ ಮಕ್ಕಳ ಮೇಲೆ ಹೈಯರ್ ಸ್ಟಡೀಸ್ಗೆ ಪ್ರೆಷರ್ ಆಗ್ತಾರೆ, ಯಾಕಂದ್ರೆ ಅವರ ಮಗು ಒಂದು ಸೆಕ್ಯೂರಿಟಿಯಿಂದ ತುಂಬಿರೋ ಒಂದು ಜಾಬ್ ಮಾಡ್ಲಿ ಅಂತ. ಅಲ್ಲೇ ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳ ಇಂಟೆಲಿಜೆನ್ಸ್ ನ ಅವರ ಸ್ಟಡಿಯಿಂದ ಅಥವಾ ಅವರ ರಿಪೋರ್ಟ್ ಕಾರ್ಡ್ ಇಂದ ಜಡ್ಜ್ ಮಾಡಲ್ಲ. ಬದಲಿಗೆ ಅವರಿಗೆ ವಿಶ್ವಾಸ ಇರುತ್ತೆ ಅವರ ಮಕ್ಕಳಲ್ಲಿ ಅದೆಲ್ಲ ಇದೆ, ಅದು ಅವ್ರನ್ನ ರಿಚ್ ಶ್ರೀಮಂತರಾಗಿ ಮಾಡೋದಕ್ಕೆ. ಅವರ ಶಬ್ದಗಳು ಈ ರೀತಿ ಇರುತ್ತೆ, ನಿನ್ನ ಮೇಲೆ ನನಗೆ ಪೂರ್ತಿ ಭರವಸೆ ಇದೆ, ನೀನು ಲೈಫಲ್ಲಿ ಅದೆಲ್ಲ ಪಡಿಬಹುದು, ಯಾವುದು ನೀನು ಮನಸ್ಸಿಂದ ಪಡಿಬೇಕು ಅಂತ ಇರ್ತೀಯೋ. ನಂಬರ್ 9, ಡಿಫರೆನ್ಸ್ ಬಿಟ್ವೀನ್ ಆಸೆಟ್ಸ್ ಅಂಡ್ ಲಯಬಿಲಿಟೀಸ್. ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕಲಿಸ್ತಾರೆ, ತಮ್ಮ ಶ್ರಮ ಪಟ್ಟಿರೋ ಹಣದಿಂದ ಕೇವಲ ಆಸೆಟ್ಸ್ ಖರೀದಿ ಮಾಡಬೇಕು, ಲಯಬಿಲಿಟೀಸ್ ಅಲ್ಲ. ಮತ್ತೆ ಆಸೆಟ್ಸ್ ಇಂದ ಸಿಕ್ಕಿರೋ ಹಣದಿಂದ ನೀವು ನಿಮ್ಮ ಇಷ್ಟ ಇರೋ ಆಸೆಗಳನ್ನ ಪೂರ್ತಿ ಮಾಡಬಹುದು ಅಥವಾ ಲಯಬಿಲಿಟೀಸ್ ಖರೀದಿ ಮಾಡಬಹುದು. ಈಗ ನೀವು ಇಲ್ಲಿ ಯೋಚಿಸ್ತಿರಬಹುದು ಈ ಆಸೆಟ್ಸ್ ಅಂಡ್ ಲಯಬಿಲಿಟೀಸ್ ಏನು ಅಂತ. ಈಗ ಇದನ್ನು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಆಸೆಟ್ಸ್ ಅದಾಗಿರುತ್ತೆ ಯಾವುದು ನಿಮ್ಮ ಜೇಬಲ್ಲಿ ಹಣ ಹಾಕುತ್ತೋ. ಯಾವ ತರ ಅಂದ್ರೆ ಒಂದು ಸಕ್ಸಸ್ಫುಲ್ ಬಿಸಿನೆಸ್, ಪ್ರಾಪರ್ಟಿಯಿಂದ ಬರೋ ರೆಂಟ್, ಇನ್ವೆಸ್ಟ್ಮೆಂಟ್ಸ್ ಅಥವಾ ಯಾವ್ದಾದ್ರು ಕ್ರಿಯೇಟಿವ್ ವರ್ಕ್ ಇಂದ ರಾಯಲ್ಟಿ. ಅಲ್ಲೇ ಲಯಬಿಲಿಟೀಸ್ ಅದಾಗಿರುತ್ತೆ ಯಾವ್ದು ನಿಮ್ಮ ಜೇಬಿಂದ ಹಣ ತೆಗೆಯುತ್ತೋ, ಲೈಕ್ ಅದು ಕಾರ್ಸ್, ಎಕ್ಸ್ಪೆನ್ಸಿವ್ ಕ್ಲಾತ್ಸ್, ನ್ಯೂ ಫೋನ್ಸ್ ಎಕ್ಸೆಟ್ರಾ. ಈಗ ಇದರ ಅರ್ಥ ಇದೇನಲ್ಲ, ರಿಚ್ ಜನರು ಕೇವಲ ಅಂದ್ರೆ ಕೇವಲ ಆಸೆಟ್ಸ್ ಖರೀದಿ ಮಾಡ್ತಾರೆ ಮತ್ತೆ ದುಬಾರಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡೋದಿಲ್ಲ ಅಂತ ಅಲ್ಲ. ಬದಲಿಗೆ ಅವರು ಎಕ್ಸ್ಪೆನ್ಸಿವ್ ಕ್ಲಾತ್ಸ್, ವಾಚಸ್ ಅಂಡ್ ಕಾರ್ಸ್ ಖರೀದಿ ಮಾಡ್ತಾರೆ. ಆದ್ರೆ ಕೇವಲ ಡಿಫರೆನ್ಸ್ ಏನಿರುತ್ತೆ ಅಂದ್ರೆ, ಇವರೆಲ್ಲ ಅವರು ತಮ್ಮ ಕಷ್ಟಪಟ್ಟು ಸಂಪಾದಿಸಿರೋ ಹಣದಿಂದ ಖರೀದಿ ಮಾಡಲ್ಲ. ಬದಲಿಗೆ ಅವರು ತಮ್ಮ ಆಸೆಟ್ಸ್ ಇಂದ ಬಂದಿರುವ ಪ್ರಾಫಿಟ್ಸ್ ಅಥವಾ ಅದರ ಇನ್ಕಮ್ ಇಂದ ಅವರು ತಮ್ಮ ಎಲ್ಲಾ ಆಸೆಗಳನ್ನ ಪೂರ್ತಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ಮುಂದೆ ಹೋಗಿಂತ ಮುಂಚೆ ನಿಮ್ಮಲ್ಲಿ ಮುಂದಾಲೋಚನೆ ಮಾಡೋ ಕ್ಷಮತೆ ಇದ್ದು ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ ಪಡಿಬೇಕು ಅಂತ ಇದ್ರೆ, ಆಗ ಕೆನರಾ HSBC ಲೈಫ್ NF ಅವರ ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್ ಒಂದು ಒಳ್ಳೆ ಅವಕಾಶ ಕೊಡುತ್ತೆ. ಆದ್ರೆ ಕೇವಲ 3 ದಿನ ಮಾತ್ರ ಇದೆ. ಇದೇ ತಿಂಗಳು ಏಪ್ರಿಲ್ 20ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈ ಇಂಡೆಕ್ಸ್ 21.2% ರಿಟರ್ನ್ ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ ಮತ್ತೆ 31.7% ರಿಟರ್ನ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2015ರಲ್ಲಿ ಫಂಡ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 6.8 ಲಕ್ಷ ತನಕ ಬೆಳೀತಿತ್ತು 10 ವರ್ಷಗಳಲ್ಲಿ. ನೀವು ಇದರಲ್ಲಿ ಮಂತ್ಲಿ 2000 ಶುರು ಮಾಡಬಹುದು. ಈ ಫಂಡ್ NAV 10 ರೂಪಾಯಿ ಅವೈಲೇಬಲ್ ಇದೆ. ಇದರಲ್ಲಿ ನೀವು ಕೊಟ್ಟು 1 ಭಾಗ ಹಣನ ಈ NFO ಸೇಫ್ ಆಗಿ ಇಡುತ್ತೆ ಮತ್ತೆ ಉಳಿದಿರೋ ಹಣನ 300 ಲಾರ್ಜ್, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನಿಗಳ ಸೆಗ್ಮೆಂಟ್ ಇಂದ ಯಾವುದು ಬೆಸ್ಟ್ ಪರ್ಫಾರ್ಮಿಂಗ್ 50 ಕಂಪನೀಸ್ ಗಳಿರುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಮತ್ತೆ ನಿಮಗೆ ಇಲ್ಲಿ 120 ಪಟ್ಟು ಲೈಫ್ ಕೋರ್ಸ್ ಸಿಗುತ್ತೆ ಮಂತ್ಲಿ ಪ್ರೀಮಿಯಂ ಗಳ ಮೇಲೆ. ಹಾಗೆ ನೀವು ಕಟ್ಟುವ ಪ್ರೀಮಿಯಂ 2.5 ಲಕ್ಷದ ಒಳಗಿದ್ರೆ ಆಗ ನಿಮ್ಮ ಲಾಭಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಮತ್ತೆ ನೀವೇನಾದ್ರೂ NRS ಆಗಿದ್ರೆ ತಿಂಗಳಿಗೆ 18,000 ಶುರು ಮಾಡಬಹುದು. ಈ NFO ಕೇವಲ 3 ದಿನ ಮಾತ್ರ ಇದೆ. ಇದೇ ಏಪ್ರಿಲ್ 20ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಂತರ ಹೋಗಿ ನೋಡಿ. ಆದ್ರೆ ಇದರ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಂಡೆ ಮುಂದೆ ಹೆಜ್ಜೆ ಇಡಿ. ನಂಬರ್ 8, ಗುಡ್ ಲೋನ್ ವರ್ಸಸ್ ಬ್ಯಾಡ್ ಲೋನ್. ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಏನಾದ್ರೂ ನೀವು ಯಾವತ್ತಾದ್ರೂ ಬ್ಯಾಂಕ್ ಇಂದ ಅಥವಾ ಬೇರೆ ಕಡೆಯಿಂದ ಸಾಲ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಆಗ ಸಂದರ್ಭ ಯಾಕೆ ಬರ್ಬೇಕಂದ್ರೆ ಅದರಿಂದ ನೀವು ಇನ್ನೂ ಹೆಚ್ಚು ಹಣ ಸಂಪಾದಿಸೋ ತರ, ಆಗ್ಲೇ ಅದು ಗುಡ್ ಲೋನ್ ಅಂತ ಹೇಳಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ಸ್ ಗೆ ಲೋನ್ ತಗೊಳ್ಳೋದು ಸರಿ ಇರುತ್ತೆ. ಅಥವಾ ಕೆಲವು ಸಮಯದ ನಂತರ ಅದೇ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಲೋನ್ ನ ಹಣ ಇಳಿಸೋದ್ರ ಜೊತೆಗೇನೆ ಇನ್ನೂ ಹೆಚ್ಚು ಹಣ ಸಂಪಾದಿಸಿಕೊಟ್ರೆ ಆಗ ಇದು ಗುಡ್ ಲೋನ್ ಆಯ್ತು. ಯಾಕಂದ್ರೆ ನೀವು ಇಲ್ಲಿ ಬೇರೆ ಯಾರ್ದು ಹಣ ಯೂಸ್ ಮಾಡ್ತಿದ್ದೀರಾ. ಅಲ್ಲೇ ನ್ಯೂ ಕಾರ್ಸ್, ನ್ಯೂ ಫೋನ್ಸ್ ಅಥವಾ ಎಕ್ಸ್ಪೆನ್ಸಿವ್ ವಸ್ತುಗಳಿಗೆ ಲೋನ್ ತಗೊಳ್ಳೋದು ಸರಿ ಇರಲ್ಲ. ಯಾಕಂದ್ರೆ ಎಲ್ಲಾ ವಸ್ತುಗಳು ನಿಮ್ಗೆ ಫ್ಯೂಚರ್ ಅಲ್ಲಿ ಇನ್ನೂ ಜಾಸ್ತಿ ಸಂಪಾದಿಸಿ ಕೊಡಲ್ಲ ಮತ್ತು ಇದು ಬ್ಯಾಡ್ ಲೋನ್ ಅಲ್ಲಿ ಬರುತ್ತೆ. ನಂಬರ್ 7, ಅರ್ನ್ ಮೋರ್ ನಾಟ್ ಸೇವ್ ಮೋರ್.
ಹಣದ ಬಗ್ಗೆ ಸದಾ ಒಂದು ಲಿಮಿಟ್ ಅಲ್ಲಿ ಯೋಚನೆ ಮಾಡೋದು ತುಂಬಾ ತಪ್ಪು. ಇದರಿಂದ ನೀವು ಮಿಡಲ್ ಕ್ಲಾಸ್ ಆಗುವ ಚಾನ್ಸಸ್ ಹೆಚ್ಚಾಗಬಹುದು. ಮತ್ತೆ ಈ ಫ್ಯಾಕ್ಟ್ ಸಕ್ಸಸ್ಫುಲ್ ಫ್ಯಾಮಿಲಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರ ನಂಬಿಕೆ ಇದೆ, ದೊಡ್ಡ ಆಂಬಿಷನ್ಸ್ ಮತ್ತೆ ಡಿಸೈರ್ಸ್ ಜನರಿಗೆ ಹೊಸ ರಸ್ತೆ ತೋರಿಸುತ್ತೆ ತಮ್ಮ ಗೋಲ್ಸ್ ತನಕ ತಲುಪೋದಕ್ಕೆ. ಮತ್ತೆ ಅಲ್ಲೇ ಏನಾದ್ರೂ ಅವರ ಗೋಲ್ ಒಂದು ಲಿಮಿಟೆಡ್ ಅಮೌಂಟ್ ತನಕ ಹಣ ಸೇವ್ ಮಾಡೋದಿದ್ರೆ ಅಥವಾ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಉಳಿತಾಯ ಮಾಡಬೇಕು ಅಂದ್ರೆ ಆಗ ಇದೇ ಲಿಮಿಟ್ ಅಲ್ಲಿ ಯೋಚನೆ ಮಾಡೋದು ಒಬ್ಬ ವ್ಯಕ್ತಿಗೆ ಸದಾ ಮೀಡಿಯೋಕರ್ ಮಾಡಿಡುತ್ತೆ. ಅದಕ್ಕೆ ರಿಚ್ ಜನರು ತಮ್ಮ ಮಕ್ಕಳಿಗೆ ಈ ರಸ್ತೆಯಿಂದ ಹೋಗೋದಕ್ಕೆ ತಡೀತಾರೆ ಮತ್ತೆ ಹೇಳ್ತಾರೆ, ನೀವು ನಿಮ್ಮ ಡಿಸೈರ್ ಮತ್ತೆ ಅವಶ್ಯಕತೆಗಳಿಗೆ ಕಂಜೂಸುತನ ತೋರಿಸೋ ಜಾಗದಲ್ಲಿ ನೀವು ನಿಮ್ಮ ಡ್ರೀಮ್ಸ್ ಮತ್ತೆ ವಿಷನ್ ದೊಡ್ಡದಿಡಿ ಮತ್ತೆ ಫೋಕಸ್ ಮಾಡಿ ಹೆಚ್ಚು ಹಣ ಸಂಪಾದಿಸೋದ್ರ ಮೇಲೆ. ಅದು ನಿಮ್ಮ ಡಿಸೈರ್ಸ್ ನ ಫುಲ್ಫಿಲ್ ಮಾಡೋದಕ್ಕೆ ಮತ್ತೆ ಒಂದು ಅದ್ಭುತವಾದ ಜೀವನ ಬದುಕೋದಕ್ಕೆ ಯಾವ ತರ ನೀವು ಇಷ್ಟಪಡ್ತಿರೋ. ಥಿಂಕ್ ಬಿಗ್ ಆಲ್ವೇಸ್. ಗೆಟ್ ರಿಚ್ ಬೈ ಸಾಲ್ವಿಂಗ್ ಪ್ರಾಬ್ಲಮ್ಸ್. ನೋಡಿ, ಜಗತ್ತು ಎಷ್ಟೇ ಡೆವಲಪ್ ಆಗ್ತಾ ಬರಲಿ, ಆದ್ರೆ ಈ ವರ್ಲ್ಡ್ ಅಲ್ಲಿ ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಅದನ್ನ ಸಾಲ್ವ್ ಮಾಡಿ ವರ್ಲ್ಡ್ ನ ಕೆಲವು ಸಕ್ಸಸ್ಫುಲ್ ಜನರು ರಿಚ್ ಆಗಿರೋದು ಮತ್ತೆ ಮುಂದೇನು ಇದೇ ರೀತಿ ನಡೀತಿರುತ್ತೆ. ಚಿಕ್ಕ ಚಿಕ್ಕ ವಸ್ತುಗಳಿಗೆ ಶಾಪ್ಸ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಆಗ ಅಮೆಜಾನ್ ಬಿಲ್ಡ್ ಮಾಡಿದ್ರು. ಜನರಿಗೆ ಪರ್ಸನಲ್ ಕಂಪ್ಯೂಟರ್ಸ್ ಬೇಕಿತ್ತು, ಆಗ ಆಪಲ್ ಬಂತು. ನೀವು ಕೂತಿದ್ದ ಕಡೆನೆ ಟ್ಯಾಕ್ಸಿ ಅಥವಾ ಕ್ಯಾಬ್ ಬುಕ್ ಮಾಡಬೇಕು, ಆಗ ಊಬರ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತು. ಮತ್ತೆ ನೀವು 12 ಗಂಟೆ ರಾತ್ರಿ ನಿಮ್ಮ ಫೇವರೇಟ್ ಡಿಶ್ ತಿನ್ಬೇಕು ಅಂದ್ರೆ ಅದನ್ನ ಝೊಮ್ಯಾಟೊ ಸಾಲ್ವ್ ಮಾಡ್ತು. ರಿಚ್ ಜನರಿಗೆ ಇದು ಗೊತ್ತಿದೆ. ಏನಾದ್ರೂ ನೀವು ನಿಜವಾಗ್ಲೂ ರಿಚ್ ಆಗ್ಬೇಕಂದ್ರೆ ಆಗ ಯಾವ್ದಾದ್ರು ಈ ರೀತಿ ಪ್ರಾಬ್ಲಮ್ ನ ಹುಡುಕಿ ಅದರ ಸೊಲ್ಯೂಷನ್ ಜನರಿಗೆ ತುಂಬಾ ಅವಶ್ಯಕತೆ ಇರೋದು ಅಥವಾ ಅದರ ಡಿಮ್ಯಾಂಡ್ ಇರೋದು. ಇಲ್ಲಾಂದ್ರೆ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಸರ್ವಿಸ್ ಅಲ್ಲಿ ಅಥವಾ ಪ್ರಾಡಕ್ಟ್ ಅಲ್ಲಿ ಲೂಪ್ ಹೋಲ್ ಕೊರತೆನ ಕಂಡು ಹಿಡಿದು ನೀವು ನಿಮ್ಮದೇ ರೀತಿ ಏನಾದ್ರೂ ಮಾಡಿ ಜನರ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ನೀವು ಎಷ್ಟು ದೊಡ್ಡ ಮತ್ತೆ ಹೈ ಡಿಮ್ಯಾಂಡಿಂಗ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿರೋ ಅಷ್ಟು ದೊಡ್ಡ ಚಾನ್ಸ್ ಇರುತ್ತೆ ರಿಚ್ ಆಗೋದು. ನಂಬರ್ 5, ವೆಲ್ತ್ ಗಿವ್ಸ್ ಯು ಫ್ರೀಡಮ್. ಸಂಪತ್ತಿಂದ ಸ್ವಾತಂತ್ರ್ಯ. ವೆಲ್ತ್ ನ ಬೆಸ್ಟ್ ವಿಷಯ ಏನಂದ್ರೆ ಇದು ನಮಗೆ ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯ ಕೊಡುತ್ತೆ. ಸ್ವಾತಂತ್ರ್ಯ ನಮ್ಮ ಇಷ್ಟದಂತೆ ಬಾಳೋದು. ಸ್ವಾತಂತ್ರ್ಯ ನಮ್ಮ ಇಷ್ಟ ಬಂದ ಜಾಗದಲ್ಲಿ ಇಷ್ಟ ಬಂದ ಸಮಯದಲ್ಲಿ ಇರೋದು. ಸ್ವಾತಂತ್ರ್ಯ ಏನಾದ್ರೂ ಮಾಡೋದಕ್ಕೆ ಮತ್ತೆ ಏನಾದ್ರೂ ಆಗೋದಕ್ಕೆ. ಏನಾದ್ರೂ ನೀವು ಒಂದು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಓಲ್ಡ್ ಪ್ರೊಫೆಷನ್ ಕ್ವಿಟ್ ಮಾಡಿ ಹೊಸ ಕೆರಿಯರ್ ಕಡೆ ಹೋಗ್ಬೇಕು, ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಬೇಕು ಅಥವಾ ಚಾರಿಟಿಗಳಲ್ಲಿ ಡೊನೇಟ್ ಮಾಡಿ ಹೆಲ್ಪ್ ಮಾಡಬೇಕು ಅಂದ್ರೆ ಆಗ ಇದೆಲ್ಲದಕ್ಕೆ ರಿಕ್ವೈರ್ಡ್ ಆಗೋದು ನಿಮ್ಮ ಡಿಸಿಷನ್. ಇದೆಲ್ಲವನ್ನ ಮಾಡೋದಕ್ಕೆ ಮತ್ತೆ ಏನು ಯೋಚನೆ ಮಾಡದೆ ಈ ಫ್ರೀಡಮ್ ಆಗ ಸಿಗುತ್ತೆ ಯಾವಾಗ ನಾವು ಫೈನಾನ್ಷಿಯಲಿ ತುಂಬಾ ಕೇಪಬಲ್ ಆಗ್ತೀವೋ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ವೆಲ್ತ್ ಆಗಿರೋದ್ರಿಂದಾನೆ ನೀವು ಹಣದ ಬಗ್ಗೆ ಚಿಕ್ಕ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೂ ಬೀಳಲ್ಲ. ಬದಲಿಗೆ ವೆಲ್ತ್ ನಿಮಗೆ ಫ್ರೀಡಮ್ ಕೊಡುತ್ತೆ ಸೆಲೆಕ್ಟ್ ಮಾಡೋದಕ್ಕೆ ಮತ್ತೆ ಲೈಫ್ ನ ಎಂಜಾಯ್ ಮಾಡೋದಕ್ಕೆ. ನಂಬರ್ 4, ಸೋಷಿಯಲ್ ಅಂಡ್ ಇನ್ಫ್ಲೂಯೆನ್ಸಿಂಗ್ ಸ್ಕಿಲ್. ಅದು ಬದಲಿಗೆ ಬಿಸ್ನೆಸ್ ಇರ್ಲಿ, ಸೇಲ್ಸ್ ಇರ್ಲಿ, ಮಾರ್ಕೆಟಿಂಗ್ ಅಥವಾ ಗುಡ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದು, ಇದೆಲ್ಲದಕ್ಕೂ ಸೋಷಿಯಲ್ ಅಂಡ್ ಇನ್ಫ್ಲೂಯೆನ್ಸ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇದೇ ಸ್ಕಿಲ್ಸ್ ನಮ್ಗೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಮತ್ತೆ ಹ್ಯೂಮನ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡೋದು. ಆಗ್ಲೇ ನಿಮ್ಗೆ ಸೋಷಿಯಲೈಸಿಂಗ್ ಅಂಡ್ ಕಮ್ಯುನಿಕೇಶನ್ ನಿಮ್ಮನ್ನ ಹೊಸ ಜನರ ಜೊತೆ ಸೇರಿಸೋದ್ರ ಜೊತೆಗೇನೆ ನಿಮಗೆ ಆಪರ್ಚುನಿಟಿಯ ಬಾಗಿಲು ಕೂಡ ತೆಗಿಬಹುದು. ಮತ್ತೆ ನಿಮ್ಮ ಅಕ್ಕಪಕ್ಕದ ಜನರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು ಬೇರೆಯವರಿಗೆ ತೋರಿಸುತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿನೂ ಇದೆ ಅಂತ. ಮತ್ತೆ ಇದೆಲ್ಲ ಸ್ಕಿಲ್ಸ್ ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೆ ರಿಚ್ ಜನರು ತಮ್ಮ ಮಕ್ಕಳನ್ನ ಹೊಸ ಜನರು ಮತ್ತೆ ಮಕ್ಕಳ ಜೊತೆ ಭೇಟಿ ಮಾಡಿಸ್ತಾರೆ ಅಥವಾ ಕೆಲವರು ಫಾರಿನ್ ಕಳಿಸ್ತಾರೆ, ಯಾಕಂದ್ರೆ ಅವರಿಗೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗೋದಕ್ಕೆ. ಮತ್ತೆ ಅದು ಬದಲಿಗೆ ಬಿಸ್ನೆಸ್ ವರ್ಲ್ಡ್ ಇರ್ಲಿ ಅಥವಾ ಪರ್ಸನಲ್ ಲೈಫ್ ಎರಡರಲ್ಲೂ ಸೋಷಿಯಲಿ ಸ್ಮಾರ್ಟ್ ಇರ್ಲಿ, ಯಾಕಂದ್ರೆ ಅವರು ಬೇರೆಯವರಿಗೆ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಐಡಿಯಾಸ್ ಮತ್ತೆ ಥಾಟ್ಸ್ ನ ಕನ್ವೆ ಮಾಡೋದಕ್ಕೆ. ಆಗ್ಲೇ ಅವರು ಒಂದು ಬೆಟರ್ ಲೀಡರ್ ಆಗೋದಕ್ಕಾಗತ್ತೆ. ಯು ಆರ್ ನಾಟ್ ಸ್ಪೆಷಲ್. ಸೆಲ್ಫ್ ಮೇಡ್ ಮಿಲಿಯನಿಯರ್ ಅಂಡ್ ಬಿಲಿಯನಿಯರ್ ಪೇರೆಂಟ್ಸ್ ಗೆ ಇದು ಗೊತ್ತು. ಅವರು ಕೂಡ ಬಾಕಿ ಜನಗಳ ತರ ನಾರ್ಮಲ್ ಬರ್ತ್ ಆಗಿತ್ತು. ಅವರ ಲೈಫ್ ಅಲ್ಲೂ ತುಂಬಾ ಪ್ರಾಬ್ಲಮ್ಸ್ ಇತ್ತು ಮತ್ತೆ ಅವರ ಹತ್ರನೂ ಸದಾ ದಿನದಲ್ಲಿ 24 ಗಂಟೆನೇ ಇತ್ತು. ಅದಕ್ಕೆ ಅವರು ಯಾರಿಗಿಂತಾನು ಸ್ಪೆಷಲ್ ಇರಲಿಲ್ಲ. ಅವ್ರು ಏನಾಗಿದ್ದಾರೋ ತಮ್ಮ ಶ್ರಮದಿಂದ ಆಗಿದ್ದಾರೆ ಹೊರತು ಯಾವುದೇ ಲಾಟ್ರಿ ಗೆದ್ದಿಲ್ಲ. ಅದಕ್ಕೆ ಇದೇ ಲೈಫ್ ರೂಲ್ಸ್ ಮತ್ತೆ ವಿಸ್ಡಮ್ ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕಲಿಸ್ತಾರೆ. ನೀನು ಸ್ಪೆಷಲ್ ಅಲ್ಲ ಮತ್ತೆ ಈ ವರ್ಲ್ಡ್ ನಿನ್ನ ಆಭಾರಿ ಅಲ್ಲ. ಇದು ಏನಾದ್ರೂ ನಿನಗೆ ಬಂದು ಕೊಡೋದಕ್ಕೆ. ಇದು ಕೇವಲ ನಿನ್ನ ಮೇಲಿದೆ, ನೀನು ನಿನ್ನ ಫ್ಯೂಚರ್ ಹೇಗೆ ಬೆಳೆಸ್ತೀಯ ಅಂತ. ಈ ಜಗತ್ತು ನಿನಗೆ ಏನು ಕೊಡಲ್ಲ, ಎಲ್ಲಿ ತನಕ ನೀನೇ ಸ್ವತಃ ಅದನ್ನ ಶ್ರಮ ಪಟ್ಟು ತಗೊಳ್ಳಲ್ವೋ. ನಂಬರ್ 2, ಡೋಂಟ್ ವರ್ಕ್ ಫಾರ್ ಮನಿ, ಹ್ಯಾವ್ ಇಟ್ ವರ್ಕ್ ಫಾರ್ ಯು. ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಜನರು ಗಂಟೆಗಳ ತನಕ ಶ್ರಮ ಪಟ್ಟು ತಮ್ಮ ಟೈಮ್ ಕೊಟ್ಟ ಮೇಲೆ ಹಣ ತಗೋತಾರೆ ಮತ್ತೆ ಆ ದುಡ್ಡನ್ನ ಖರ್ಚು ಮಾಡ್ಬಿಡ್ತಾರೆ. ಅಲ್ಲೇ ರಿಚ್ ಜನರು ತಮ್ಮ ಹಣದ ಉಪಯೋಗ ಮಾಡಿ ಇನ್ನೂ ಹಣ ಸಂಪಾದಿಸ್ತಾರೆ. ಮತ್ತೆ ಇದೇ ಯೋಚನೆ ಒಂದು ತುಂಬಾ ದೊಡ್ಡ ಡಿಫರೆನ್ಸ್ ಈ ಎರಡು ಕ್ಲಾಸ್ ಗಳ ಮಧ್ಯ ಇರೋದು. ಅಲ್ಲೇ ಪೂರ್ ಅಂಡ್ ಮಿಡಲ್ ಕ್ಲಾಸ್ ಜನಗಳಿಗೆ ಅನ್ಸುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಹಣ ಬೇಕು ಅಂತ. ಅಲ್ಲೇ ರಿಚ್ ಜನರು ಅಥವಾ ರಿಚ್ ಆಗುವ ಜನರು ತಮ್ಮ ಇನ್ಕಮ್ ಇಂದ ಸ್ವಲ್ಪ ಉಳಿತಾಯ ಮಾಡಿದ ಹಣನ ತಮ್ಮ ಇನ್ಕಮ್ ಸ್ಟ್ರೀಮ್ ನ ಇನ್ನೂ ಹೆಚ್ಚೋದಕ್ಕೆ ಹಾಕ್ತಾರೆ ಅಥವಾ ತಮ್ಮ ಟೈಮ್ ಸೇವ್ ಮಾಡೋದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆಗ್ಲೇ ಮೋಸ್ಟ್ಲಿ ಮಿಲಿಯನಿಯರ್ಸ್ ಅವರ ಅಟ್ಲೀಸ್ಟ್ 7 ಇನ್ಕಮ್ ಸ್ಟ್ರೀಮ್ಸ್ ಖಂಡಿತ ಇರುತ್ತೆ. ಅದಕ್ಕೆ ರಿಚ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕೇವಲ ಹಾರ್ಡ್ ವರ್ಕ್ ಮಾಡೋದಕ್ಕೆ ಹೇಳಲ್ಲ, ಬದಲಿಗೆ ಅವರು ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡುವ ಸಲಹೆ ಕೊಡ್ತಾರೆ. ಅಂದ್ರೆ ಮೊದಲು ಹಣ ಸಂಪಾದಿಸೋದಾಯ್ತು ಹಾರ್ಡ್ ವರ್ಕ್, ಮತ್ತೆ ಆ ಹಣದಿಂದ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಕ್ರಿಯೇಟ್ ಮಾಡೋದು ಸ್ಮಾರ್ಟ್ ವರ್ಕ್.
ನಂಬರ್ 1, ಮನಿ ಇಸ್ ಜಸ್ಟ್ ಎ ಟೂಲ್, ನಾಟ್ ಲೈಫ್ಸ್ ಪರ್ಪಸ್. ಯಾವ ಜನರು ತಮ್ಮ ಲೈಫ್ ಅಲ್ಲಿ ತುಂಬಾ ವರ್ಷಗಳ ತನಕ ಅಥವಾ ಕಡಿಮೆ ಸಮಯದ ತನಕ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾರೋ ಅವ್ರಿಗೆ ಇದು ಗೊತ್ತು. ಈ ರೀತಿ ಕಷ್ಟದ ಪರಿಸ್ಥಿತಿಲಿ ಅವರ ತಲೆಯಲ್ಲಿ ಕೇವಲ ಒಂದೇ ವಿಷಯ ನಡೀತಿರೋದು, ಅದು ಕೇವಲ ಹಣ ಮಾತ್ರ. ಮತ್ತೆ ಆಮೇಲೆ ಅವರು ಅದೇ ಅಕಾರ್ಡಿಂಗ್ ತಮ್ಮ ಆಕ್ಷನ್ ತಗೋತಾರೆ. ಇದೇ ಬಡತನದಲ್ಲಿ ತುಂಬಾ ಸಮಯದವರೆಗೆ ಇರೋದ್ರಿಂದ ಜನರು ಹಣನ ಬಿಟ್ಟು ಅದಕ್ಕಿಂತ ದೊಡ್ಡ ಮತ್ತೆ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ಗಮನ ಕೊಡುವ ಕ್ಷಮತೆ ಕೂಡ ಕಡಿಮೆ ಆಗೋಗುತ್ತೆ. ಅವ್ರಿಗೆ ಲೈಫ್ ಅಲ್ಲಿ ಕೇವಲ ಅಂದ್ರೆ ಕೇವಲ ಹಣನೇ ಇಂಪಾರ್ಟೆಂಟ್ ಅನ್ಸುತ್ತೆ. ಆದ್ರೆ ರಿಚ್ ಜನರು ಈ ರೀತಿ ಯೋಚಿಸೋದಿಲ್ಲ. ಮತ್ತೆ ಅವರು ತಮ್ಮ ಮಕ್ಕಳನ್ನ ಈ ರೀತಿ ಒಂದೇ ತರಹದ ಆಲೋಚನೆಯಿಂದ ದೂರ ಇಡ್ತಾರೆ. ರಿಚ್ ಜನರ ನಂಬಿಕೆ ಇದೆ ಹಣ ತುಂಬಾ ಇಂಪಾರ್ಟೆಂಟ್ ವಸ್ತು, ಆದ್ರೆ ಹಣನೇ ಎಲ್ಲ ಆಗಿರೋದಿಲ್ಲ. ಬದಲಿಗೆ ಹಣ ಒಂದು ಇಂಪಾರ್ಟೆಂಟ್ ಟೂಲ್. ಅದು ಅವರನ್ನ ತಮ್ಮ ಲೈಫ್ ಅಲ್ಲಿ ಅವ್ರ ಗೋಲ್ಸ್ ಅಚೀವ್ ಮಾಡೋದ್ರ ಜೊತೆಗೇನೆ ಫ್ರೀಡಮ್ ಅಂಡ್ ಕಂಫರ್ಟ್ ಕೊಡುತ್ತೆ. ಅದಕ್ಕೆ ಅವರು ತಮ್ಮ ಮಕ್ಕಳಿಗೆ ಹಣದ ಇಂಪಾರ್ಟೆನ್ಸ್ ಕಲಿಸೋದ್ರ ಜೊತೆಗೇನೆ ಲೈಫ್ ಅಲ್ಲಿ ಆಂಬಿಷನ್ ಮತ್ತೆ ಪರ್ಪಸ್ ವ್ಯಾಲ್ಯೂನ ಕಲಿಸ್ತಾರೆ. ಅವರ ಹೇಳಿಕೆ ಇದೆ, ವಿತೌಟ್ ಪರ್ಪಸ್, ಉದ್ದೇಶ ಇಲ್ಲದ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅಂತ. ಅದಕ್ಕೆ ಲೈಫ್ ಕಡೆ ಒಂದು ಸ್ವಾತಂತ್ರ್ಯದ ಆಲೋಚನೆ ಇಡಿ ಹೊರತು ಒಂದು ಹೆದರಿಕೆ ಆಲೋಚನೆ ಅಲ್ಲ. ಐ ಹೋಪ್ ಈ ವಿಡಿಯೋ ಇಂದ ನಿಮ್ಗೆ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಫೈನಾನ್ಷಿಯಲ್ ವಿಡಿಯೋಸ್ ನಿಮ್ಗೆ ಅರ್ಥ ಆಗ್ತಿದೆ, ಇಷ್ಟ ಆಗ್ತಿದೆ ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ಒಂದು ಹಾರ್ಟ್ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ನೋಡ್ತಿದ್ದೀರಾ ಅಂದ್ರೆ ನೀವು ಟಾಪ್ 10% ಅಲ್ಲಿ ಬರೋ ವ್ಯಕ್ತಿ. ನೀವು ತುಂಬಾ ಡೆಡಿಕೇಟೆಡ್ ಆಗಿದ್ದೀರಾ ನಿಮ್ಮ ಲೈಫ್ ನ ಬದಲಿಸೋಕೆ. ಕಂಗ್ರಾಚುಲೇಷನ್. ಈ 10 ಲೆಸನ್ ಗಳನ್ನ ನಿಮ್ಮ ಮಕ್ಕಳಿದ್ರೆ ಅವರಿಗೂ ಹೇಳ್ಕೊಡಿ, ಇಲ್ಲ ಶೇರ್ ಮಾಡಿ. ಈ ವಿಡಿಯೋನ ತೋರಿಸಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಾನೇ ಇದರ ಬಗ್ಗೆ ಜ್ಞಾನ ಹೆಚ್ಚಾಗ್ಲಿ. ಮತ್ತೆ ನಿಮ್ಗೆ ಮೊದಲೇ ಕೆನರಾ HSBC ಲೈಫ್ NFO ಬಗ್ಗೆ ಹೇಳಿದೆ. ಕೇವಲ 3 ದಿನ ಮಾತ್ರ ಇದೆ. ಇದೇ ಏಪ್ರಿಲ್ 20ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ, ಒಮ್ಮೆ ಹೋಗಿ ನೋಡಿ. ಹಾಗೆ ಈ ವಿಡಿಯೋ ನೋಡಿದ್ರೆ ಮಾತ್ರ ಖಂಡಿತ ಮರಿಬೇಡಿ, ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಮಿಸ್ ಮಾಡ್ಕೋತೀರಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.